ಸಭಾಧ್ಯಕ್ಷರೇ, ಈಗ ಮಾನ್ಯ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳಿದ್ರು, ನಾವು ಸುಧಾಕರ್ ನಾವೆಲ್ಲ ಒಟ್ಟಿಗೆ ವಿಧಾನಸಭೆಗೆ 2004 ಇಸ್ವಿಯಲ್ಲಿ ಬಂದು. ನನ್ನ ಹೆಸರು ಸುಧಾಕರ್, ಅವ್ರ ಹೆಸರು ಸುಧಾಕರ್, ಇಬ್ಬರಿಗೂ ಪಕ್ಕದಲ್ಲಿ ಆಸನ ಕೊಟ್ಟಿದ್ರು. ಆದರೆ ಸುಧಾಕರ್ ವಿಶೇಷ ಏನಂದರೆ ಯಾವತ್ತೂ ಅಸೆಂಬ್ಲಿಯಲ್ಲಿ ಕೂರ್ತಾ ಇರಲಿಲ್ಲ. ಬರೋದು, ಅಟೆಂಡೆನ್ಸ್ ಹಾಕಿ ಒಂದು ಸ್ವಲ್ಪ ತಿದ್ದು ಅಲ್ಲಿ ಇಲಾಖೆಗಳಿಗೆ ಓಡಾಡ್ತಿದ್ದ. ಅವತ್ತು ಆ ಸಂದರ್ಭದಲ್ಲಿ ಸ್ವಚ್ಛ ಗ್ರಾಮ ಅಂತಕ್ಕಂಥ ಯೋಜನೆ ಸರ್ಕಾರ ರೂಪಿಸಿತ್ತು. ಏನು 2 ಲಕ್ಷ ಸಮುದಾಯ ವಂತಿಕೆ ಕೊಟ್ಟರೆ 20 ಲಕ್ಷ ರೂಪಾಯಿ ಏನೋ ಕ್ಷೇತ್ರದಲ್ಲಿ ಆ ಒಂದು ಊರಿನ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು. ಸುಧಾಕರ್ ಯಾವ ರೀತಿ ಅಂದರೆ ತನ್ನ ಸ್ವಂತ ಹಣ ಅದಕ್ಕೆ ಕೊಟ್ಟು ಸಂದಾಯ ಮಾಡಿ ಸಮುದಾಯದ ಮುಖಾಂತರ ಸುಮಾರು ಅವರ ಒಂದು ಚಳ್ಳಕೆರೆ ಕ್ಷೇತ್ರದಲ್ಲಿ ಅವತ್ತು ಅವರು ಪ್ರತಿನಿಧಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಅದನ್ನು ಹೆಚ್ಚಿನ ರೀತಿಯಲ್ಲಿ ಆ ಕ್ಷೇತ್ರದ ಅಭಿವೃದ್ಧಿಗೆ ಭಾಳಷ್ಟು ಶ್ರಮ ವಹಿಸಿರ್ತಕ್ಕಂಥದ್ದು. ಈ ರೀತಿ ನಿರಂತರವಾಗಿ ಒಂದು ರೀತಿ ಲವಲವಿಕೆ ಇರ್ತಕ್ಕಂಥವ್ರು, ದೊಡ್ಡವರಾಗ್ಬೋದು ಚಿಕ್ಕವರಾಗ್ಬೋದು, ಏನಾದರೂ ಒಂದು ಮಾತು ಹೇಳಿ ನಗುತ್ತಕ್ಕಂಥದ್ದು, ನಗಿಸ್ತಾ ಇರ್ತಕ್ಕಂಥದ್ದು, ಒಂದು ರೀತಿ ಸ್ವಭಾವದ ಮನುಷ್ಯ, ನೇರವಾಗಿ ಮಾತಾಡ್ತಾ ಇರ್ತಕ್ಕಂಥ ಮನುಷ್ಯ. ಆ ಒಂದು ಅವರ ಸಮಾಜದ ಸಂಖ್ಯೆ ಭಾಳ ಕಮ್ಮಿ ಇತ್ತು. ಆದರೆ ಆ ಸುಧಾಕರ್ ಮೂರ್ತಿ ಚಿಕ್ಕದು, ಭಾಳ ಚಿಕ್ಕದು. ನಾನು ಅವರು ಪಕ್ಕ ನಿಂತ್ಕೊಂಡ್ಬಿಟ್ರೆ ಭಾಳ ಒಂದು ದೊಡ್ಡ ವ್ಯತ್ಯಾಸ ನಮ್ಮಿಬ್ಬರಿಗೂ ಆಗ್ತಾಯಿತ್ತು. ಆದರೆ ಅವರಲ್ಲಿದ್ದಂಥ ಧೈರ್ಯ ಬಹುಶಃ ಯಾರಿಗೂ ಇರಲಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಂತರ ಕ್ಷೇತ್ರ ಮರುವಿಂಗಡಣೆ ಆಯಿತು 2008ರಲ್ಲಿ. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ಮೀಸಲಾಯಿತು. ಹಿರಿಯೂರು ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಬೈಕೆ ಇಟ್ಕೊಂಡು ದೆಹಲಿಗೆ ನಾವೆಲ್ಲ ಒಟ್ಟಿಗೆ ಹೋದ್ವಿ, ನಮ್ಮ ಹೈಕಮಾಂಡಲ್ಲಿ ಟಿಕೆಟನ್ನು ಪಡೆಯೋಂಥದ್ದಕ್ಕೆ. ಆದರೆ ಸುಧಾಕರ್ ವಿಚಾರದಲ್ಲಿ ನಾನು, ಕೃಷ್ಣ ಬೈರೇಗೌಡರು ನಾವು ಭಾಳ ಆತ್ಮೀಯವಾಗಿದ್ದಿದ್ವಿ. ನಾವು ಅವರಿಗೆ ಟಿಕೆಟ್ ಬೇಕು ಅಂತೇಳಿ ಅವತ್ತಿನ ನಮ್ಮ ಉಸ್ತುವಾರಿಗಳಾಗಿದ್ದಂಥ ದಿಗ್ವಿಜಯ್ ಸಿಂಗ್ ಅವರಿಗೆ ಹೇಳಿದಾಗ, ಇಲ್ಲ, ದೇರ್ ಇಸ್ ನೋ ಕಮ್ಯುನಿಟಿ ಈಸ್ ನಾಟ್ ದೇರ್, ಹೌ ಕ್ಯಾನ್ ವಿ ಗಿವ್ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆಗ ನಾವು ಹೇಳಿದ್ವಿ, ಯಾಕೋ ನಿನಗೆ ಟಿಕೆಟ್ ಸಿಗೋದಿಲ್ಲ ಅಂತ ಹೇಳಿದಾಗ, ಆಯಿತು ಅವ್ರು ಕೊಡದಿದ್ರು ಪರವಾಗಿಲ್ಲ, ನಾನು ಹೋಗಿ ಗೆಲ್ಕೊಂಬರ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥ ಮಾತು ಅವತ್ತು ದೆಹಲಿಯಲ್ಲಿ ಹೇಳಿ ಅವತ್ತು ಬಂದು ಅವರು ಸ್ವತಂತ್ರವಾಗಿ ಗೆದ್ದಿರ್ತಕ್ಕಂಥದ್ದು ಇತಿಹಾಸ. ಸ್ವತಂತ್ರವಾಗಿ ಗೆದ್ದು ಮತ್ತು ಅವತ್ತಿನ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕೂಡ ಆದರು. ಈ ರೀತಿಯಾದಂಥ ಒಂದು ಧೈರ್ಯಕ್ಕೆ ಬಹುಶಃ ಆ ಒಂದು ಆತ್ಮವಿಶ್ವಾಸ, ಬಹುಶಃ ಸುಧಾಕರಲ್ಲಿದ್ದಂಥ ಆತ್ಮವಿಶ್ವಾಸ ಬಹುಶಃ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಈಗ ಡಾಕ್ಟರ್ ಶರಣ್ ಪ್ರಕಾಶ್ ಹೇಳಿದಾಗೆ ನಾನು, ಅವರು, ಧ್ರುವನಾರಾಯಣ್ ಇವತ್ತು ನಮ್ಮ ಜೊತೆಯಲ್ಲಿಲ್ಲ. ಅದೇ ರೀತಿ ಖಾದರ್ ಅವರು ನಂತರ ಅವರು ನಮ್ಮ ಜೊತೆ ಸೇರಿಕೊಂಡ್ರು, ತಡವಾಗಿ ನಮ್ಮ ಜೊತೆ ಸೇರಿಕೊಂಡ್ರು. ನಾವೆಲ್ಲರೂ ಒಂದು ರೀತಿ ಒಂದು ಒಳ್ಳೆ ಸ್ನೇಹ ಭಾವದಿಂದ ನಾವಿದ್ವಿ. ಈ ಅವರು ನಿರಂತರವಾಗಿ ಅವರು ಎಲ್ರಿಗೂ ಚೇಳಿಸ್ತಾ ಇರುವಂಥದ್ದು, ಯಾವುದು ಕ್ಯಾಬಿನೆಟಲ್ಲಿ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು. ನಮ್ಮ ಡಾಕ್ಟ್ರಿಗೆ ಯಾವತ್ತೂ ಅವರು ಸ್ಕಿನ್ ಎಲ್ಲಿ ಅಂತ ಕೇಳೋರು, ನನಗೆ ಡೆಂಟಲ್ ಎಲ್ಲಿ ಅಂತ ಕೇಳೋರು. ಈ ರೀತಿ ಪರಿಸ್ಥಿತಿ. ಎಷ್ಟೋ ಸರಿ ಅವ್ರದ್ದೇನಾದ್ರೂ ಸುದ್ದಿ ಬಂದರೆ ಎಲ್ಲರೂ ನಂದು ಸುದ್ದಿ ಅನ್ಕೊಂಡ್ಬಿಡೋರು. ಅದು ಡಿ ಸುಧಾಕರ್ ಹೋಗ್ಬಿಟ್ಟು ಡಾಕ್ಟರ್ ಸುಧಾಕರ್, ಈ ರೀತಿ ಒಂದು ರೀತಿ ಕನ್ಫ್ಯೂಷನ್ ಆಗುವಂಥದ್ದು ಇರ್ಬೋದು. ಮೊನ್ನೆ ಇತ್ತೀಚೆಗೆ ಏನು ಅವರ ಮಗನ ವಿವಾಹ ಆಯಿತು, ಸುಮಾರು ಕೆಲವು ತಿಂಗಳುಗಳ ಹಿಂದೆ. ನಾನು ಹೋದಂಥ ಸಂದರ್ಭದಲ್ಲಿ ಭಾಳ ನೋವಿನಲ್ಲಿದ್ದರು. ಯಾಕಂದರೆ ಕಾಲು ಭಾಳ, ಅವರಿಗೆ ಮೊಣಕಾಲು ಭಾಳ ನೋವ್ತಾ ಇತ್ತು. ಅವರು ಮೇಲೆ ಹೋಗಿ, ನಾನು ಹೋದಾಗ ಕಷ್ಟಪಟ್ಟು ಮೇಲೆ ಬಂದು ನನ್ನನ್ನು ಮಾತಾಡಿಸು. ಸುಮಾರು ಒಂದು 2-3 ಗಂಟೆ ಅವ್ರ ಜೊತೆ ನಾನು ಕೂತಿದ್ದೆ. ಅವಾಗ ಹೇಳ್ತಾ ಇದ್ರು, ಇದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿಸ್ಬೇಕು, ಇದು ಭಾಳ ನೋವಾಗ್ತಾ ಇದೆ, ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಸುಮಾರು ವರ್ಷಗಳು ಇದನ್ನು ಮುಂದೂಡ್ಕೊಂಡು ಬಂದಿದ್ದೀನಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ರು. ಆದರೆ ಅದಾದ ನಂತರ ಏನು ಶಸ್ತ್ರಚಿಕಿತ್ಸೆ ಆದಂಥ ನಂತರ ಏನಾಯಿತು ಅಂತಕ್ಕಂಥದ್ದು, ಇವೆಲ್ಲವನ್ನ ನಾವು ನೆನೆಸ್ಕೊಂಡ್ರೆ. ಮತ್ತೆ ಇನ್ನೊಂದು ಘಟನೆ, ರಘುಮೂರ್ತಿ ಅವರು ಮತ್ತು ಪಾವಗಡ MLA ವೆಂಕಟೇಶ್ ಅವರು, ಇವರೆಲ್ಲರೂ ನಾವು ಪ್ರತ್ಯೇಕವಾಗಿ, ನಾನು ನನ್ನ ಕುಟುಂಬದ ಸಮೇತ ತಿರುಪತಿಗೆ ವೈಕುಂಠ ಏಕಾದಶಿ ದರ್ಶನಕ್ಕೆ ಹೋದಾಗ ಅಲ್ಲಿ ನೋಡ್ತೀನಿ, ಇವರೆಲ್ಲ ಒಂದು ಟೀಮ್ ಬಂದ್ಬಿಟ್ಟಿದ್ದಲ್ಲಿ. ಅಲ್ಲಿ ಬಂದು ಅವ್ರ ಮೊಮ್ಮಗನ ಜೊತೆಯಲ್ಲೆಲ್ಲ ಬಂದು ಅಲ್ಲೆಲ್ಲ ಭಾಳ ತಮಾಷೆ ಮಾಡಿಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ನನ್ನ ನೆನಪುಗಳು ಅವೆಲ್ಲ ನೋಡಿದಾಗ ಈಗಲೂ ನನಗೆ ಸುಧಾಕರ್ ನಮ್ಮ ಜೊತೆ ಇಲ್ಲ ಅಂತಕ್ಕಂಥ ಭಾವನೆ ಇವತ್ತಿಗೂ ನನಗೆ ಮೂಡ್ತಾ ಇಲ್ಲ. ಆ ರೀತಿ ಒಂದು ಆತ್ಮೀಯ ಸಂಬಂಧ ನಿರಂತರವಾಗಿ ನಾನು ಅವರು ಭಾಳ ಹಲವಾರು ಸಮಯಗಳನ್ನು ನಾವು ಮಾಡಿದ್ದೀನಿ. ಭಾಳಷ್ಟು ನಾನು ಅವರಿಗೆ ಸಲಹೆಗಳನ್ನು ಕೊಟ್ಟಿದ್ದೆ, ಈ ರೀತಿ ಕೆಲವೆಲ್ಲ ತಪ್ಪೆಜ್ಜೆ ಇಡಬೇಡ ಅಂಥೇಳಿ. ಕೆಲವೆಲ್ಲ ಸಮಸ್ಯೆಗಳಾಗಿತ್ತು, ಆದರೂ ಕೂಡ ಯಾವುದಕ್ಕೂ ಹಿಂಜರಿತಾ ಇರಲಿಲ್ಲ. ಅವರಲ್ಲಿದ್ದಂಥ ಧೈರ್ಯ, ಅವರಲ್ಲಿದ್ದಂಥ ಒಂದು ಸಮಾಜದ ಬಗ್ಗೆ, ಕ್ಷೇತ್ರದ ಬಗ್ಗೆ ಇದ್ದಂಥ ಒಂದು ಬದ್ಧತೆ ಬಹುಶಃ ನಾವ್ಯಾರೂ ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸುಧಾಕರ್ ಅವರು ನಮ್ಮ ಜೊತೆ ಇಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಕಷ್ಟ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ, ಅದೇ ರೀತಿ ಪಾವಗಡ ವೆಂಕಟರಮಣಪ್ಪನವರು ನಮ್ಮ ತಂದೆಯವರ ಜೊತೆಯಲ್ಲಿ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ನಂತರ ನಮ್ಮ ಜೊತೆ ಅವರು ಕೆಲಸ ಮಾಡಿರೋಂಥವ್ರು. ನಂತರ 2008ರಲ್ಲಿ ಅವರು ಸ್ವತಂತ್ರವಾಗಿ ಗೆದ್ದು ಅವರು ಸಚಿವರಾಗಿದ್ದರು. ಸುಧಾಕರ್, ನಾನು, ವೆಂಕಟರಮಣಪ್ಪನವರು ಭಾಳಷ್ಟು ಸಾರಿ ನಾವು ಸಾಯಂಕಾಲದ ಹೊತ್ತು ನಾವು ಅವರನ್ನು ಭೇಟಿ ಮಾಡಿಕೊಂಡು ನಾವು ಸಮಯ ಕಳೀತಾ ಇದ್ವಿ. ವೆಂಕಟರಮಣಪ್ಪನವರನ್ನ ನಾನು ಕಡೆಯದಾಗಿ ಸುಧಾಕರ್ ಸಾವಾದಂಥ ಸಂದರ್ಭದಲ್ಲಿ
ಅವರ ಒಂದು ಅಂತ್ಯಕ್ರಿಯೆಗೆ ಹೋದಂಥ ಸಂದರ್ಭದಲ್ಲಿ ಸಿಕ್ಕಿದ್ರು. ನನಗೀಗಲೂ ನೋವಾಗ್ತದೆ, ಬೇಜಾರಾಗುತ್ತೆ. ನಾನು ಹೇಳಿದೆ, ಅವ್ರು ನೋಡಿ ನೋಡೋಣ, ನೀನು ಕಲ್ಗೊಂಡಿದ್ದಂಗೆ ಇದೆಯಾ ನೋಡಿ, ಇವನು ಹೊಟ್ಟೋಗ್ಬಿಟ್ಟ ಇವನು ಅಂತ ಹೇಳಿದೆ. ಅದಾಗಿ ಕೆಲವೇ ದಿನಗಳಿಗೆ ಅವ್ರಿಗೆ ಈ ರೀತಿಯ ಪರಿಸ್ಥಿತಿ, ವೆಂಕಟರಮಣಪ್ಪನವರನ್ನ ನಾವು ಅಗಲ್ತಕ್ಕಂಥ ಒಂದು ಪರಿಸ್ಥಿತಿ ಆಯಿತು, ಅವ್ರ ಅಗಲಿಕೆ ಆಯಿತು. ಅದರಿಂದ ಇವೆಲ್ಲ ಕೆಲವು ಘಟನೆಗಳು ನಾವು ನೆನೆಸ್ಕೊಳ್ಳಲಿಕ್ಕೆ ಬಹುಶಃ ಕಷ್ಟ. ವೆಂಕಟರಮಣಪ್ಪನವರು ಪಾವಗಡ ಕ್ಷೇತ್ರದಲ್ಲಿ ಅವರು ಏನೇ ಇರಲಿ, ಅವರು ಎಷ್ಟೇ ಕಷ್ಟ ಇರಲಿ, ಅಲ್ಲೇ ಜನ ಅವ್ರ ಮೇಲೆ ಭಾಳ ವಿಶ್ವಾಸ ಇಟ್ಕೊಂಡಿದ್ರು. ಒಳ್ಳೆ ಕೃಷಿಕರಾಗಿದ್ದಂಥ ವೆಂಕಟರಮಣಪ್ಪನವರು, ಯಾಕಂದರೆ ನಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಒಂದು ರೀತಿ ಒಂದು ಉತ್ತಮವಾದಂಥ ಬಾಂಧವ್ಯ ಇದೆ. ಅವರು ಬೆಳೆದಂಥ ಹಲವಾರು ಹಣ್ಣುಗಳನ್ನು ನಮ್ಮ ಮನೆಗೆ ಆಗಾಗ ಅವರ ಸೊಸೆ ಅವರಿವರು ತಂದು ಕೊಡುವಂಥದ್ದು, ನಾವು ಅವ್ರಿಗೆ ಕೊಡಿಸುವಂಥದ್ದು, ಈ ರೀತಿ ಒಂದು ಅವಿನಾಭಾವ ಸಂಬಂಧ ಇತ್ತು. ಇವತ್ತು ಅವರನ್ನು ನಾವು ಕಳ್ಕೊಂಡಿದ್ದೀವಿ. ಅದನ್ನು ಕೂಡ ನಾವು ಇವತ್ತು ಜೀರ್ಣಿಸಲಿಕ್ಕೆ ಕಷ್ಟ ಇದೆ. ಮತ್ತೊಬ್ಬರು ಇನ್ನು ಬೇರೆ ಬೇರೆಯವರು ಇದ್ದಾರೆ. ಈಗ ನಮ್ಮ KR ಶ್ರೀನಿವಾಸಯ್ಯನವರು ಕೋಲಾರ ಶಾಸಕರು, ಭಾಳ ಹಿರಿಯರು, ನನಗಷ್ಟು ಪರಿಚಯ ಇಲ್ಲ, ಆದರೆ ನಮ್ಮ ತಂದೆಯವ್ರ ಜೊತೆಯಲ್ಲಿ ಅವರು ಶಾಸಕರಾಗಿದ್ದಂಥವರು. ಇನ್ನು ರಾಮಚಂದ್ರೇಗೌಡರು ಭಾಳ ನಮ್ಮ ಮಾವನವ್ರಿಗೂ ಅವ್ರಿಗೂ ಭಾಳ ಒಂದು ಆತ್ಮೀಯವಾದಂಥ ಸಂಬಂಧ. ಕಡೆಗೆ ನನ್ನ ಮಗನಿಗೆ ಅವರು ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನನ್ನ ದೊಡ್ಡ ಮಗನಿಗೆ ಪೂರ್ಣಪ್ರಜ್ಞಾ ಸ್ಕೂಲಲ್ಲಿ ಸೀಟ್ ಬೇಕು ಅಂದಾಗ ಸಚಿವರಾಗಿದ್ದಂಥವರು ಆ ಶಾಲೆಗೆ ಬಂದು ಅಲ್ಲಿ ಇಲ್ಲ ಸೀಟ್ ಕೊಡಲೇಬೇಕು ಅಂತೇಳಿ ಒತ್ತಾಯ ಮಾಡಿ ನನ್ನ ದೊಡ್ಡ ಮಗನಿಗೆ ಸೀಟ್ ಕೊಡಿಸಿರ್ತಕ್ಕಂಥದ್ದು. ನಿರಂತರವಾಗಿ ಅವರು ನಮ್ಮ ಮಾವನವ್ರಿಗೂ ಅವ್ರಿಗೆ ಭಾಳ ಆತ್ಮೀಯ ಸಂಬಂಧ ಇತ್ತು. ನಾವು ಭಾಳ, ನನಗೂ ಅವ್ರಿಗೂ ಭಾಳ ವಿಶ್ವಾಸ ಇತ್ತು. ಆದರೆ ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ ಅಂದರೆ ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಒಬ್ಬ ಸಜ್ಜನ ರಾಜಕಾರಣಿ ಯಾರಾದರೂ ನಾವು ಈ ಕಾಲದಲ್ಲಿ ನೋಡಬೇಕಾದ್ರೆ ಅದು ರಾಮಚಂದ್ರೇಗೌಡರಲ್ಲಿ ನೋಡ್ಬೋದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಸೈಯದ್ ಯಾಸೀನ್ ಅವರು ರಾಯಚೂರನ್ನು ಪ್ರತಿನಿಧಿಸಿ ಶಾಸಕರಾದಂಥ ಸಂದರ್ಭದಲ್ಲಿ ಇಲ್ಲಿ ಕೂತಂಥ ಸಂದರ್ಭದಲ್ಲಿ ಅವರೊಂದು ವಿಶೇಷ ಗುಣ ಇತ್ತು. ಕೂತಾಗ ಇಲ್ಲಿ ಏನು ಅಜೆಂಡಾ ಬುಕ್ ಏನಾದರೂ ಕೊಟ್ಟಿರಲಿ ಅದನ್ನು ಒಂದು ನಮ್ಮ ಈ ಪ್ಯಾಡಲ್ಲಿ ಇಟ್ಕೊಂಡು ಬರಿತಾ ಇರೋದು. ನಾನು ಕ್ಯಾ ಲಿಖ ರಹೆ ಭೈ ಅಂತ ಕೇಳಿದ್ರೆ ಕುಸ್ತಾ ಲಿಖ ಅಂತೇಳಿ ಇಂಗ್ಲೀಷಲ್ಲಿ ಪ್ರತಿಯೊಂದನ್ನು ಪೇಪರ್ ಗಟ್ಟಲೆ ಬರಿತಾ ಇದ್ರು. ಅಂದರೆ ಅವ್ರದ್ದೇ ಆದಂಥ ಒಂದು ರೀತಿ ಆಲೋಚನೆ ಇತ್ತು. ಇವತ್ತು ಅವರನ್ನು ನಾವು ಕಳ್ಕೊಂಡಿದ್ದೀವಿ. ಈ ರೀತಿ ಹಲವಾರು ಗಣ್ಯರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಏನು ತಾವು ಇವತ್ತು ತಂದಿರ್ತಕ್ಕಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ತಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ನಾನು ವಂದನೆಗಳು ಸಲ್ಲಿಸ್ತೀನಿ. ನಮಸ್ಕಾರ.